ಮನುಷ್ಯ ಏನು ಬೇಕಾದರೂ ಮಾತಾಡಲಿ, ದೇವರು ನಿನ್ನ ಕುರಿತು ಒಂದು ದೊಡ್ಡ ಚಿಂತೆ ದೇವರಿಗಿದೆ. ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್. ನೀವು ಸಾಧಾರಣ ವ್ಯಕ್ತಿ ಅಲ್ಲ, ನೀವು ಸಾಧಾರಣ ವ್ಯಕ್ತಿ ಅಲ್ಲ, ನೀವು ಸಾಧಾರಣ ವ್ಯಕ್ತಿ ಅಲ್ಲ. ಆಮೇಲೆ ಓಕೆ, ನೆಕ್ಸ್ಟ್ ನಡೀಲಿಕ್ಕೆ ಹೋಗುವ, ಮುಂದೆ ನಡೀಲಿಕ್ಕೆ ಹೋಗುವ ದೈವಿಕವಾದ ಪದ್ಧತಿಗಳಿಗೆ ದೇವರ ಪರವಾಗಿ ನಿಂತು ದೇವರ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ನೇಮಕ ಮಾಡಿರುವ ಆತನ ಪ್ರತಿನಿಧಿಗಳಾಗಿರೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಓಕೆ, ನಾವು ಓದಿದಂಥ ಭಾಗದ ಕಡೆಗೆ ಬರೋಣ. 70 ಹಿರಿಯರಗಳ ಕುರಿತು ಮಾತನಾಡ್ತಾ ಇದ್ದಿದ್ದು. ಒಂದು ವಾಕ್ಯ ಓದೋಣ. ವಿಮೋಚನ ಕಾಂಡ ಪುಸ್ತಕ, ಬುಕ್ ಆಫ್ ಎಕ್ಸೋಡಸ್, ಚಾಪ್ಟರ್ 24, 24ನೇ ಅಧ್ಯಾಯ 9ನೇ ವಾಕ್ಯ. ಮೋಶೆ, ಆರೋನ್, ನಾದಾಬ್, ಅಬಿಹೋ ಎಂಬುವವರು ಇಸ್ರಾಯೇಲರ ಹಿರಿಯರಲ್ಲಿ 70 ಮಂದಿಯು ಬೆಟ್ಟವನ್ನು ಹತ್ತಿದರು. ಅವರಿಗೆ ಇಸ್ರಾಯೇಲರ ದೇವರ ದರ್ಶನವಾಯಿತು. ಅವರಿಗೆ ಇಸ್ರಾಯೇಲರ ದೇವರ ದರ್ಶನವಾಯಿತು. ಓಕೆ, ವಿಮೋಚನ ಕಾಂಡ ಪುಸ್ತಕ, ಅದು ಅಂಡರ್ಲೈನ್ ಮಾಡ್ಕೊಳ್ಳಿ, ಆ ವಾಕ್ಯ ಅಂಡರ್ಲೈನ್ ಮಾಡ್ಕೊಳ್ರಿ. ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯ 16ನೇ ವಾಕ್ಯ. ನೀನು ಹೋಗಿ ಇಸ್ರಾಯೇಲರ ಹಿರಿಯರನ್ನು ಕೂಡಿಸಿ ಅವರಿಗೆ ನಿಮ್ಮ ಪಿತೃಗಳ ದೇವರು, ಅಂದರೆ ಅಬ್ರಾಮ್, ಇಸಾಕ್, ಯಾಕೋಬರ ದೇವರಾಗಿರುವ ಯೆಹೋವನು ನನಗೆ ದರ್ಶನ ಕೊಟ್ಟು, ನಿಮ್ಮ ವಿಷಯದಲ್ಲಿ ದರ್ಶನ ಕೊಟ್ಟು, ನಿಮ್ಮ ವಿಷಯದಲ್ಲಿ ನಾನು ನಿಮ್ಮಲ್ಲಿ ಲಕ್ಷ್ಯ ಬಿಟ್ಟು ಐಗುಪ್ತ ದೇಶ ನಿಮಗೆ ಸಂಭವಿಸಿದಲ್ಲ ತಿಳಿಸ್ಕೊಂಡಿದ್ದೇನೆ. ನಿಮಗೆ ಚರಿತ್ರೆ ಭಾಗ ಸ್ವಲ್ಪ ಅರಿವಿಗೆ ತರ್ತೀನಿ. ದೇವರು ಮೋಶೆಯ ಸಂಗಡ ಮೊದಲನೇ ಆಜ್ಞೆಯನ್ನು ಕೊಡುವಾಗ, ಅವನನ್ನು ಬೆಟ್ಟಕ್ಕೆ ಕರೆದಾಗ, ಮೋಶೆಗೆ ಬಹಳ ಕ್ಲಿಯರ್ ಕಟ್ಟಾಗಿ ದೇವರು ಹೇಳಿದಂಥ ಒಂದು ಮಾತು, ನೀನೊಬ್ಬನೇ ಮೇಲಕ್ಕೆ ಬರಬೇಕು, ಬೇರೆ ಯಾರು ಮೇಲಕ್ಕೆ ಬರಂಗಿಲ್ಲ. ಆದರೆ ಇಲ್ಲಿ ನಾವು ಓದಿದಂಥ ಭಾಗದಲ್ಲಿ 70 ಜನರನ್ನು ಕರ್ಕೊಂಡು ಹೊರಡ್ತಾ ಇದ್ದಾರೆ. ದೇವರು ಅವನಿಗೆ ದರ್ಶನ ಕೊಡ್ತಾ ಇದ್ದಾರೆ. ಒಬ್ಬನಿಗೆ ಮಾತ್ರ ದರ್ಶನ ಕೊಡ್ತಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ದಾಸನಾದ ಮೋಶೆ ಹಾಗಲ್ಲ, ಅವನನ್ನು ನಾನು ಮುಖಾಮುಖಿಯಾಗಿ ಅವನ ಸಂಗಡ ಮಾತನಾಡ್ತೀನಿ. ದೇವರಿಗೆ ಮುಖಾಮುಖಿಯಾಗಿ ನಿಂತು ಮಾತನಾಡುವ ಆ ಪದವಿಯನ್ನು ದೇವರು ಮೋಶೆಗೆ ಮಾತ್ರ ಕೊಟ್ಟಿದ್ದನು. ಈಗ ದೇವರು, ಅದೇ ಮೋಶೆಯ ದೇವರು ಈಗ 70 ಜನರನ್ನು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ? ಇಸ್ರಾಯೇಲ್ ಜನರು ಸಂಖ್ಯೆಯಲ್ಲಿ ಇವತ್ತು, ಈಗ ಅಂದರೆ ಆ ಕಾಲದಲ್ಲಿ 20 ಲಕ್ಷಕ್ಕಿಂತ ಅಧಿಕ ಜನರಿದ್ದಾರೆ. ಅವರ ವಿಷಯಗಳಾಗಿ ದೇವರ ಹೃದಯದಲ್ಲಿರುವ ಉದ್ದೇಶವನ್ನು ದೇವರ ನೆರವೇರಿಸುವುದಕ್ಕಾಗಿ ಮಾತನಾಡಬೇಕಾದ ಕಾರ್ಯಗಳನ್ನು ಈ 20 ಜನರನ್ನು ಇವರೊಟ್ಟಿಗೆ ಮಾತನಾಡ್ತಾರೆ. ದೇಶಕ್ಕೆ ಮಾಡಲಿಕ್ಕೆ ಹೋಗುವ ಕಾರ್ಯಗಳನ್ನು ನಾನು ಯೋಚನೆ ಮಾಡಿದೆ. ಇಷ್ಟು ದೊಡ್ಡ ಸಂಖ್ಯೆ ಇರುವಂಥ ಜನರ ಸಂಗಡ ದೇವರು ಒಟ್ಟಿಗೆ ಗುಡುಗಿನಲ್ಲೋ ಮಿಂಚಿನಲ್ಲೋ ಮಾತಾಡ್ಬೋದಾಗಿತ್ತಲ್ಲ. ಯಾಕೆ 70 ಜನರನ್ನು ಮಾತ್ರ ಕರೆದು ಅವರೊಟ್ಟಿಗೆ ಮಾತಾಡ್ತಾ ಇದ್ದಾರೆ? ಐಗುಪ್ತ ದೇಶದಲ್ಲಿದ್ದಾಗ ಯೋಸೇಫನು ಆಲ್ರೆಡಿ ಅಲ್ಲಿದ್ದಾನೆ, ಆಲ್ರೆಡಿ ಐಗುಪ್ತ ದೇಶದಲ್ಲಿದ್ದಾನೆ. ಇಲ್ಲಿಂದ ಯಾಕೋಬನ ಮಕ್ಕಳು ಅಂದರೆ ಯಾಕೋಬನಿಂದ ಹುಟ್ಟಿದ 70 ಜನ. ಸತ್ಯವೇದ ಗ್ರಂಥದಲ್ಲಿ ನೀವು ನೋಡ್ರಿ, ವಿಮೋಚನ ಕಾಂಡ ಪುಸ್ತಕ 4ನೇ ಅಧ್ಯಾಯ 29 ತರುವಾಯ ಮೋಶೆ ಆರೋನರು ಹೋಗಿ ಇಸ್ರಾಯೇಲರ ಹಿರಿಯರನ್ನೆಲ್ಲ ಕೂಡಿಸಿದ್ರು. ಯೆಹೋವನು ಮೋಶೆಗೆ ಹೇಳಿದ ಮಾತುಗಳ ಆರೋನನ್ನು ಅವರಿಗೆ ತಿಳಿಸಿ ಜನರ ಮುಂದೆ ಮಾತುಕತೆ ಮಾಡೋ ಜನರು ನಂಬಿದ್ರು. ಈ ಹಿರಿಯರನ್ನೆಲ್ಲ ಏನಕ್ಕೆ ಕರ್ಕೊಂಡು ಹೋದ್ರು? 17ನೇ ಅಧ್ಯಾಯದ 5ನೇ ವಾಕ್ಯ.
ಅದಕ್ಕೆ ಯೆಹೋವನು ನಿನ್ನೆ ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡ್ಕೊಂಡು ಇಸ್ರಾಯೇಲ್ ಹಿರಿಯರಲ್ಲಿ ಕೆಲವರನ್ನು ಇಸ್ರಾಯೇಲರ ಹಿರಿಯ ಒಂದು ಅದ್ಭುತ ನಡಿಬೇಕಾದ್ರೆ ಹಿರಿಯರನ್ನು ಕರ್ಕೊಂಡು ಹೋಗುವಂತಿದ್ದಾರೆ. ಜನ ನೀರಿನ ದಾಹದಿಂದ ಬಳಲ್ತಾ ಇರುವಾಗ ಬಂಡೆಯನ್ನು ನೈಲ್ ನದಿಯನ್ನು ಹೊಡೆದಂಥ ಅದೇ ಕೋಲನ್ನು ಹಿಡ್ಕೊಂಡು ನೀನು ಹೋಗ್ಬೇಕಾ, ಒಂಟಿಯಾಗಿ ಹೋಗಬೇಡ, ಹಿರಿಯರನ್ನ ಕರ್ಕೊಂಡು ಹೋಗು. ಬೆಟ್ಟಕ್ಕೆ ಹೋಗ್ಬೇಕಾ, ಹಿರಿಯರನ್ನ ಕರ್ಕೊಂಡು ಹೋಗು. ಅದ್ಭುತ ನಡಿಬೇಕಾ, ಹಿರಿಯರನ್ನ ಕರ್ಕೊಂಡು ಹೋಗು. ಏನಕ್ಕೆ ಈ ಹಿರಿಯರನ್ನ ಕರ್ಕೊಂಡು ಹೋಗು ಅಂತ ಇರೋದು? ದೇವರ ವಾಕ್ಯದ ಪ್ರಕಾರ ಮೋಶೆ ಮಾತ್ರ ಹತ್ತಬೇಕಾಗಿತ್ತು. ಇವತ್ತು ನಾನು ಅದನ್ನೇ ಹೇಳಕ್ಕೆ ಬಂದೆ. ಮೋಶೆ ಮಾತ್ರವಲ್ಲ, ನೆಕ್ಸ್ಟ್ ಮೂವ್ ಇದರ ಒಳಗಡೆ ಒಂದು ದೊಡ್ಡ ಗುಂಪಿನ ಜನರನ್ನು ದೇವರು ಟಚ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಅಂಥ ಪ್ರತಿನಿಧಿಗಳು ಇದರ ಒಳಗಡೆ ಇದ್ದೀರಾ? ಆ ಕುಟುಂಬ ನನ್ನ ಕುಟುಂಬ, ಆ ವ್ಯಕ್ತಿ ನಾನಾಗಿದ್ದೇನೆ ಎಂದು ನಂಬುವವರು ಅಡ್ವಾನ್ಸ್ ಆಗಿ ಒಂದು ಸ್ತೋತ್ರ ಹೇಳ್ರಿ. ಹಾಲೆಲೂಯಾ. ಎಡಗಡೆ ಬಲಗಡೆ ಇರುವವರು ಸ್ತೋತ್ರ ಹೇಳಲಿಲ್ಲದಿದ್ರು ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ ನೀವು. ಆಮೇಲೆ ದೇವರು ನೋಡುವಾಗ, ಒಂದು ಪಟ್ಟಣವನ್ನು ನೋಡುವಾಗ ನಿನ್ನ ಮೂಲಕ ದೇಶದಲ್ಲಿ, ಪಟ್ಟಣದಲ್ಲಿ ದೇವರಿಗೆ ಏನಾದರೂ ಮಾಡಬೇಕಾದ್ರೆ ಆತನಿಗೆ ತನ್ನದೇ ಆದ ಒಂದು ಗುಂಪಿನ ಜನರನ್ನು ತನ್ನ ಪ್ರತಿನಿಧಿಯಾಗಿ ಆರಿಸ್ಕೊಂಡಿರ್ತಾನೆ. ಹೆಚ್ಚು ಕಡಿಮೆ 20 ಲಕ್ಷ ಜನರ ಮಧ್ಯದಲ್ಲಿ 70 ಜನ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನಾವೆಲ್ಲ ಇಲ್ಲಿ ಕುಂತಿರೋದು, ನಾವು ಸ್ತೋತ್ರ ಹೇಳೋದು, ಕೆಲವರೆಲ್ಲ ನಾವು ಹಿಂದಿಯಲ್ಲಿ ಹೇಳ್ತಾರೆ ಕ್ಯಾ ಗಮಂಡಿ ಅಂತಾರೆ ಸ್ತೋತ್ರ ಹಿಂದಿಯಲ್ಲಿ. ಅದಕ್ಕೆ ನಾನು ಹಿಂದಿಯಲ್ಲಿ ಹೇಳಿಬಿಟ್ಟೆ. ಕನ್ನಡದಲ್ಲಿ ಹೇಳಿದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತೀರಿ ನೀವು. ಹಿಂದಿ ಅಂದರೆ ನಿಮ್ಗೆ ಅರ್ಥ ಆಗಿರಲ್ಲ. ಅದಕ್ಕೆ ಸ್ತೋತ್ರ ಗಮಂಡಿ ಅಂತಾರೆ. ಯಾಕಂದರೆ ನಾವೇನೋ ದೊಡ್ಡ ಪುಣ್ಯ ಕಾರ್ಯ ಮಾಡಿರೋದ್ರಿಂದ ರಕ್ಷಣೆ ಹೊಂದಿ ನಾವು ನೋಡು ದೇವ್ರ ಮಕ್ಕಳೋಗಿ ನಾವು ಹೆಂಗಿದ್ದೀವಿ ಅಂತ ಏನೂ ಇಲ್ಲ. ಆಮೇಲೆ ದೇವರು ನಮ್ಮನ್ನು ಆರಿಸ್ಕೊಂಡ್ರು. ಮರಿಬಾರ್ದು ಅದನ್ನು. ದೇವರು ನಮ್ಮನ್ನು ಆರಿಸಿಕೊಂಡವನಾಗಿದ್ದಾನೆ. ಒಪ್ಪರು ಮಾತ್ರ ಆಮೇಲೆ ಹೇಳ್ರಿ. ನಾವಾಗಿ ಬಂದಿದ್ದಲ್ಲ, ದೇವರು ನಮ್ಮನ್ನು ಕರ್ಕೊಂಬಂದಿದ್ದು. ಯೋಹನನ ಸುವಾರ್ತೆ 15:16 ಹೇಳ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮ ಕುಟುಂಬವನ್ನು, ನಾನು ನಿಮ್ಮ ಮಕ್ಕಳನ್ನು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡು. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಕ್ಕಾಗಿ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಮೇಲೆ ನಾನು ಅದನ್ನೇ ಹೇಳಿದೆ. ಎಷ್ಟು ಜನ ಚಾಣಕ್ಯರು, ಎಷ್ಟು ಜನ ವಿದ್ಯಾವಂತರು, ಹಣವಂತರು, ಸ್ಥಿತಿವಂತರು, ಅವ್ರನ್ನೆಲ್ಲ ಬಿಟ್ಬಿಟ್ರೆ ನಮ್ಮನ್ನೇ ಯಾಕೆ ದೇವರ ಆಯ್ಕೆ ಮಾಡ್ಕೊಬೇಕು? ದೇವರಿಗೆ ಗೊತ್ತು ನಾನು ಮುಂದಿನ ದೇವರ ಚಲನೆಗೆ, ದೇವರ ಉಜ್ಜೀವನಕ್ಕೆ, ಪಟ್ಟಣದಲ್ಲಿ ನಡೆಯುವ ಉಜ್ಜೀವನಕ್ಕೆ ನಾನು ದೇವರ ಪ್ರತಿನಿಧಿಯಾಗಿ ಇರಬೇಕು ಎಂದು. ದೇವರ ವಾಕ್ಯ ಹೇಳ್ತದೆ, ನಾವು ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನಮ್ಮ ಆರಂಭದ ದಿವಸವನ್ನ, ಕೊನೆಯ ದಿವಸವನ್ನ ತನ್ನ ಪುಸ್ತಕದಲ್ಲಿ ಅವನು ಬರೆದಿಟ್ಟಿದ್ದಾನೆ. ಅದನ್ನು ಯಾರಿಗೂ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ, ಆಗಲಿಲ್ಲ. ಅದು ಮಾಡಿದ್ರೆ ಇದ್ರ ಮಧ್ಯದಲ್ಲಿ ಅಂತ ಸ್ತೋತ್ರ. ನಾನು ಕ್ರಿಕೆಟ್ ಪ್ಲೇಯರ್ ಆಗಕ್ಕೆ ಹೋದೆ, ದೇವ್ರ ಚಿತ್ತ ಅದಲ್ಲ. ಸ್ತೋತ್ರ ಹೇಳಿಲ್ಲ. ದೇವ್ರ ಚಿತ್ತ ನಾನು ಪಾಸ್ಟರ್ ಆಗಬೇಕು ನಿಮಗೆ ಅಂತ. ಸ್ತೋತ್ರ. ನಾನು ಪಾಸ್ಟರ್ ಆಗಕ್ಕೆ ಮುಂಚೆನೇ ನಿಮ್ಮ ಕೋಮಲ ರೂಪಗಳನ್ನೆಲ್ಲ ದೇವ್ರು ಕಂಡ್ರು. ನಾನು ಇಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡೋದನ್ನು ದೇವ್ರು ಕಂಡ್ರು. ನಾನು ಅವಾಗೆಲ್ಲ ನೋಡ್ತಾ ಇದ್ದೆ, ನಾನು ಬೌಲಿಂಗ್ ಮಾಡೋದು ನೋಡ್ತಾ ಇದ್ದೆ. ಸ್ತೋತ್ರ. ದೇವ್ರು ಹೇಳಿದ್ರೆ ಅದಲ್ಲ, ನಿನ್ನ ಆಲೋಚನೆ ಅಲ್ಲ ನನ್ನ ಆಲೋಚನೆ, ನಿನ್ನ ಮಾರ್ಗವಲ್ಲ ನನ್ನ ಮಾರ್ಗ, ನಿನ್ನ ಆಲೋಚನೆಗಿಂತ ನನ್ನ ಆಲೋಚನೆ, ನಿನ್ನ ಮಾರ್ಗಕ್ಕಿಂತ ನನ್ನ ಮಾರ್ಗ ಅದು ಉನ್ನತವಾಗಿದೆ. ಆ ಉನ್ನತವಾದ ಆಲೋಚನೆ ಮೇರೆಗೆ ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾನೆ ಎಂಬ ದೃಢ ನಂಬಿಕೆ ಉಳ್ಳವರು ಸಂತೋಷವಾಗಿ ಒಂದು ಆಮೇಲೆ ಹೇಳ್ರಿ. I am God's representative. ನಾನು ದೇವರ ಪ್ರತಿನಿಧಿ ಆಗಿದ್ದೇನೆ. ಆಮೇಲೆ ಒಂದು ಅದ್ಭುತ ನಡಿಬೇಕಾದ್ರೂ ಹಿರಿಯರನ್ನ ಕರ್ಕೊಂಡು ಹೋಗ್ಬೇಕು. ಎಲ್ಲದಕ್ಕೂ ಹಿರಿಯರನ್ನ ಕರ್ಕೊಂಡೋಗಿ, ಏನಿದು ಹಿರಿಯರನ್ನೇ ಯಾಕೆ ಕರ್ಕೊಂಡೋಗ್ಬೇಕು? ದೇವ್ರಿಗೆ ಏನಾದರೂ ಮಾಡಬೇಕಾದ್ರೆ ಆತನಿಗೆ ಕೆಲ ಪ್ರತಿನಿಧಿಗಳು ಬೇಕಾಗಿದ್ದಾರೆ.
ಆತನಿಗೆ ಕೆಲ ಪ್ರತಿನಿಧಿಗಳು ಬೇಕಾಗಿದ್ದಾರೆ. ಇವತ್ತು ಕೆಲವರು ಇದರ ಒಳಗಡೆ ಇದ್ದೀರಾ, ಅವರ ಕುರಿತು ನಾನು ಮಾತನಾಡ್ತಾ ಇದ್ದೀನಿ. ಆಮೇಲೆ ಇಸ್ರಾಯೇಲ್ ಜನರಲ್ಲಿ ಐಗುಪ್ತ ದೇಶದಲ್ಲಿ 20 ಲಕ್ಷ ಜನರಿಗಿಂತ ಅಧಿಕ ಇದ್ದರು. ಅವರು ಯಾರನ್ನು ಬೆಟ್ಟಕ್ಕೆ ಕರ್ಕೊಂಡು ಹೋಗಲಿಲ್ಲ. ಇವರು ಆರಂಭವಾಗಿದ್ದು ನೋಡ್ರಿ, ವಿಮೋಚನಾ ಕಾಂಡ ಪುಸ್ತಕ, ಎಕ್ಸೋಡಸ್ ಸ್ತೋತ್ರ, ವಿಮೋಚನಾ ಕಾಂಡ ಪುಸ್ತಕ 1:5. ಎಕ್ಸೋಡಸ್. ಯಾಕೋಬನಿಂದ ಹುಟ್ಟಿದವರೆಲ್ಲರೂ 70 ಮಂದಿ. ಎಷ್ಟು ಜನ? ಯೋಸೆಫನು ಮೊದಲೇ ಐಗುಪ್ತ ದೇಶದಲ್ಲಿದ್ದನು. ನಾನು ಇದನ್ನು ಹೇಳಿದೆ. ಇವರು ಇದ್ದಿದ್ದ 70 ಜನ. 70 ಜನದಿಂದ 20 ಲಕ್ಷದವರೆಗೂ ಬೆಳೆದಿದ್ದಾರೆ. ಎಲ್ಲಿ ಬೆಳೆದಿದ್ದು? ಐಗುಪ್ತ ದೇಶದಲ್ಲಿ. ಹಲೋ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಚಿಕ್ಕ ಆರಂಭವನ್ನು ದೇವರು ಯಾವತ್ತೂ ತುಚ್ಛೀಕರಿಸೋದಿಲ್ಲ. ದೇವರ ಪದ್ಧತಿ ಮೇರೆಗೆ ಈ 70 ಜನರಿಂದ ಒಂದು ದೊಡ್ಡ ದೇಶವಾಗುತ್ತೆ ಅಂದರೆ, ಅದಕ್ಕೆ ದೇವರ ವಾಕ್ಯ ಕೇಳ್ತೇವೆ, ಒಂದೇ ರಾತ್ರಿಯಲ್ಲಿ ಒಂದು ರಾಷ್ಟ್ರ ಹುಟ್ಟಿತು. ಇಟ್ ಈಸ್ ಪಾಸಿಬಲ್ ಫಾರ್ ಮೈ ಗಾಡ್. ನಮಗಿದು ಅಸಾಧ್ಯ ಅಂತ ಅನಿಸ್ಬೋದು. ಇದ್ದೀರಾ ನೀವು ನನ್ನ ಜೊತೆ? ಸೌದೆ ಕೊಡ್ರಿ. ಇಲ್ಲಿ ನೋಡ್ರಿ ಸತ್ಯವೇದ ಗ್ರಂಥದಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕ 10:22 ನಿಮ್ಮ ಪಿತೃಗಳು 70 ಮಂದಿ ಮಾತ್ರ ಐಗುಪ್ತ ದೇಶಕ್ಕೆ ಹೋದ್ರು. ಎಷ್ಟು ಜನ? ಈಗಲೋ ಗಟ್ಟಿಯಾಗಿ ಹೇಳ್ರಿ, ಈಗಲೋ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗಿರುವಂತೆ ಮಾಡಿದ್ದಾನಲ್ಲ. ಎಷ್ಟು? ಆಕಾಶದ ನಕ್ಷತ್ರಗಳಂತ ಅಸಂಖ್ಯ. ಎಣಿಸೋಕ್ಕೂ ಆಗ್ತಾಯಿಲ್ಲ. ನಾನೇನೋ ಸುಮ್ಮನೆ ಹೇಳಿದೆ 20 ಲಕ್ಷ ಅಂತ. ಎಣಿಸೋಕ್ಕೂ ಆಗದಿರೋಷ್ಟು 70ರಿಂದ. ನಾನು ಆ ಮೊದಲನೇ ಸರ್ವಿಸಲ್ಲಿ ಹೇಳಿದೆ, ನಮಗೇನಾದರೂ ಸ್ವಲ್ಪ ಏನಾದರೂ ಆಗ್ಬಿಟ್ರೆ ಸಾಕು, ಜಂಬ ಕಚ್ಕೊಂಡ್ಬಿಡ್ತೀವಿ. ಆಮೇಲೆ ಅವ್ರು ಹೆಡ್ ವೆಯ್ಟ್ ನೋಡಬೇಕು. ಸ್ತೋತ್ರ. ಆಮೇಲೆ 70 ಜನರನ್ನು ದೇವರು ಮರೆಯಲಿಲ್ಲ. ಈ 70 ಜನರನ್ನು ದೇವರು ಮರೆಯಲಿಲ್ಲ. ಅವರು ಅಸಂಖ್ಯರಾದರೂ ಸರಿ 70 ಜನ ಬೆಟ್ಟಕ್ಕೆ ಬನ್ನಿರಿ. ಆಮೇಲೆ ಹಲ್ಲೆಲೂಯಾ. ಲೀಡರ್ಶಿಪ್ನಲ್ಲಿ ಇರುವವರು, ದೈವ ದರ್ಶನವನ್ನು ಬಯಸುವವರು, ದೇವರನ್ನು ಕಾಣಬೇಕು ಎಂದು ಚಿತ್ತವುಳ್ಳವರು, ದೇವರ ಸಾನ್ನಿಧ್ಯವನ್ನು ಅನುಭವಿಸಬೇಕು ಎನ್ನುವವರು, ದೇವರ ಪ್ರತಿನಿಧಿಗಳಾಗಿ ಈ ಭೂಮಿಯಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ದೇವರು ನಿಮ್ಮನ್ನು ಇಟ್ಟಿದ್ದಾನೆ ಎಂಬ ಆ ದೃಢ ಸಂಕಲ್ಪ ನಿಮ್ಮಲ್ಲಿ ಇದ್ದರೆ ನೀವು ಅಹಂಕಾರ ಪಡೋದಿಲ್ಲ, ನೀವು ಆ್ಯಟಿಟ್ಯೂಡ್ ತೋರಿಸೋದಿಲ್ಲ. ಎಷ್ಟೇ ಹಣ ಬರಲಿ, ಎಷ್ಟೇ ಸಂಪತ್ತು ಬರಲಿ, ಯು ಡೋಂಟ್ ಕೇರ್. ಕಾರಣ ಇದು ಎಷ್ಟು ಸಂಪಾದನೆ ಮಾಡಿದ್ರು ಒಂದಿನ ಇದೆಲ್ಲ ಬಿಟ್ಟು ಹೋಗ್ಬೇಕಾಗುತ್ತೆ. ಅಲ್ಲಿದೆ ನಮ್ಮನೆ, ಇಲ್ಲಿದ್ದೀವಿ ಸುಮ್ಮನೆ ಅಂತ ನಮಗೆ ಅರಿವಿರಬೇಕು. ಇವತ್ತಿನ ಕಾಲಗಳಲ್ಲಿ ಯಾರು ನಿತ್ಯ ಜೀವದ ಕುರಿತು ಮಾತಾಡ್ತಾನೇ ಇಲ್ಲ. ನೀವೆಲ್ಲ ರಕ್ಷಣೆ ಹೊಂದಿದ್ದು ಏನಕ್ಕೋಸ್ಕರ? ಕಾರ್ ಸಿಗುತ್ತೆ, ಚರ್ಚ್ಗೆ ಹೋದರೆ ಮನೆಯೆಲ್ಲ ಸಿಗುತ್ತಂತೆ. ಯಾವ ದಡ್ಡ ಹೇಳಿದ್ನೋ? ನಾನು ಇಷ್ಟು ವರ್ಷದಿಂದ ಪ್ರಸಂಗ ಮಾಡ್ತಾ ಇದ್ದೀನಿ, ನನಗೇನು ಸಿಗಲಿಲ್ಲಪ್ಪ ಅಲ್ವಾ? ಕಾರು ಬಂಗ್ಲೆ ಎಲ್ಲ ಸಿಗೋದು, ನಿನಗೆ ನಿತ್ಯ ಜೀವ ಸಿಗುತ್ತೆ. ಅದು ಇಂಪಾರ್ಟೆಂಟು. ಅಬ್ಬಾ ಕೂಡಿಸಿ ಇಟ್ಟನಂತೆ. ಒಂದಿನ ಮಲಗಿರುವಾಗ ಕನಸು. ದೇವರು ಬಂದು ಕೇಳಿದ್ರೆ ಅವನಿಗೆ ಲಾಸ್ಟ್ ಚಿಂತೆ ಬಂದ್ಬಿಡ್ತು, ಇನ್ನು ಎಲ್ಲಿ ಇಡೋದು? ಸ್ಟೋರ್ ರೂಮ್ ಎಲ್ಲ ಚಿಕ್ಕದಾಗೋಯ್ತಲ್ಲ, ಜಾಗನೇ ಇಲ್ವಲ್ಲ, ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿರುವಾಗ ರಾತ್ರಿ ದೇವರು ಅವನಿಗೆ ಹೇಳಿದ್ರಂತೆ, ಮೂಡ, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಾನು ತೆಗಿಯೋದಾದರೆ ಇದನ್ನೆಲ್ಲ ಎಲ್ಲಿಡ್ತೀಯೋ ಅಂತ. ಸ್ತೋತ್ರ. ಅದಕ್ಕೆ ಹೇಳಿದ್ದು ನೀವು ಸ್ತೋತ್ರ ಹೇಳಬೇಕು ಅಂತ. ನಾವು ದೇವ್ರ ಪ್ರತಿನಿಧಿಗಳು. ಆಮೇನ್, ಹಲ್ಲೆಲೂಯಾ. ಗಂಟು ಮಾಡಿ ಇಟ್ಕೊಳೋದಕ್ಕೆಲ್ಲ ನೋಡಬೇಕಾಗಿರೋದು, ಸೇವೆ ಮಾಡ್ತಿರ್ರಿ. ನನಗೆ ನಮ್ಮ ಸಹೋದರರು ಹೇಳಿದ್ರು, ಪಾಸ್ಟ್ರೇ ಟೈಲರಿಂಗ್ ಕ್ಲಾಸಿಗೆ 84 ಜನ ರಿಜಿಸ್ಟರ್ ಮಾಡಿದ್ದಾರೆ, ಈ ಸಾರಿ ಸಂಖ್ಯೆ ಜಾಸ್ತಿ ಆಯಿತು, ಏನು ಮಾಡೋದು ಅಂತ. ನಾನು ಹೇಳಿದೆ, 84 ಜನರನ್ನು ಕರ್ಕೊಂಬಂದಿರೋದಾದರೆ 84 ಜನಕ್ಕೆ ಬೇಕಾಗಿರೋದು ಒದಗಿಸೋದಕ್ಕೆ ದೇವ್ರಿಗೆ ಗೊತ್ತಿಲ್ವೇನೋ? ಕಾರ್ ಕೊಡೋ ದೇವ್ರಿಗೆ ಪೆಟ್ರೋಲ್ ಕೊಡೋಕ್ಕೆ ಗೊತ್ತಿಲ್ವೇನೋ?
ಸ್ತೋತ್ರ ಸ್ತೋತ್ರ. ದೇವ್ರು ಮಾಡ್ತಾರೆ, ರೈಟ್ ಅಂದೆ. ಅವ್ರ ಚಿಂತೆ 84 ಜನಕ್ಕೆ, ಅಯ್ಯೋ ಇಷ್ಟು ಜನಕ್ಕೆ ಟೈಲರಿಂಗ್ ಮಿಷನ್ ಎಲ್ಲಿಂದ ಕೊಡೋದು, ಇಷ್ಟು ಹಣ ಎಲ್ಲಿಂದ? ನಮ್ಮನ್ನು ಇಲ್ಲಿವರೆಗೂ ನಡೆಸಿರೋ ದೇವ್ರಲ್ವಾ? ನಮ್ಮಪ್ಪ ಅಂತೂ ನನಗಂತೂ ಸ್ವತ್ತು ಮಾಡಿಟ್ಟಿಲ್ಲ, ಇಲ್ಲ ನಮ್ಮ ಅಪ್ಪನ ಮನೆದೊಂದು ತಂದು ಕೊಟ್ಟೆ ಅಂತ ಹೇಳೋಕ್ಕೆ ಏನೂ ಮಾಡಿಲ್ಲ. ಹಂಗಿರುವಾಗ ದೇವ್ರು ತಾನೇ ಇಲ್ಲಿವರೆಗೂ ನಡೆಸಿದ್ದು. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೇ ಹಣ ಬರಲಿ, ಎಷ್ಟೇ ಸ್ಥಾನ ಬರಲಿ, ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ದೊಡ್ಡದಾಗಿ ಸಭೆ ಬೆಳೆಯಲಿ, ಎಷ್ಟೇ ದೊಡ್ಡ ಮಿನಿಸ್ಟ್ರಿ ಆಗಲಿ, ಆದರೆ ನಮ್ಮನ್ನ ಕರೆದವನು ನಂಬಿಗಸ್ತನು, ಕಡೆವರೆಗೂ ಕಾಯುವವನು, ಅವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಅಹಂಕಾರ ಬೀಳಬಾರದು, ದುರಹಂಕಾರ ನಮ್ಮಲ್ಲಿ ಬರಬಾರದು. ಪೌಲನು ಹೇಳ್ತಾನೆ, ಹೊಗಳಿಕೊಳ್ಳುವುದಕ್ಕೆ, ಪ್ರಶಂಸೆ ಪಡುವುದಕ್ಕೆ ನನಗೆ ಆಸ್ಪದ ಇಲ್ಲ. ಯಾವಾಗ ಹೇಳ್ತಾನೆ? 3ನೇ ಪರಲೋಕದವರೆಗೂ ಒಯ್ಯಲ್ಪಟ್ಟವನಾಗಿ ಮನುಷ್ಯರಿಂದ ಉಚ್ಚರಿಸಲಾರದ ಭಾಷೆಗಳನ್ನು ಮಾತನಾಡಿದವನು, ಸತ್ತ ಯೂತಿಕನನ್ನು ಎಬ್ಬಿಸಿದವನು, ಅವನ ನೆರಳು ಬಿದ್ದ ಕಡೆಗಳಲ್ಲಿ ರೋಗಿಗಳು ಸೌಖ್ಯ ಆಗ್ತಾರೆ, ಅವನ ಕರವಸ್ತ್ರ ಹಾಕಿದ ಕಡೆಗಳಲ್ಲಿ ರೋಗಿಗಳು ಸೌಖ್ಯ ಆಗ್ತಾ ಇದ್ದಾರೆ. ಇದೆಲ್ಲ ಅದ್ಭುತಗಳ ಕಂಡ್ರು ಅವನು ಹೇಳ್ತಾನೆ, ಹೊಗಳಿಕೊಳ್ಳೋದಕ್ಕೆ, ಪ್ರಶಂಸೆ ಪಡೋಕ್ಕೆ ನಮಗೆ ಆಸ್ಪದ ಇಲ್ಲ. ಆಮೇಲೆ ನನ್ನ ದೇವ್ರ ಆಟಿಟ್ಯೂಡ್ ನೋಡ್ರಿ, ಎಷ್ಟು ಲಕ್ಷ ಇದ್ದರೂ 70 ಮರೀಲಿಲ್ಲ. ಎಷ್ಟೇ ಹಣ ಬರಲಿ, ಎಷ್ಟೇ ದೊಡ್ಡವರಾಗಲಿ, ಬಂದ ಮಾರ್ಗ ಮರೆಯಬಾರ್ದು. ಅದಕ್ಕೊಪ್ಪವ್ರು ಯಾರಾದರೂ ಇದ್ರೆ, ಅದಕ್ಕೊಪ್ಪವ್ರು ಯಾರಾದರೂ ಇದ್ದರೆ ಅವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ನಿಜಾನ ನಾನು ಹೇಳಿ ಸತ್ಯನ? ಒಂದು ಗುಣ ನಾನು ಹೇಳ್ಕೊಡ್ತೀನಿ ನೋಡ್ರಿ. ನಿಮ್ಮ ಮಕ್ಕಳಿಗೆ ಇಲ್ದಿದ್ರು ಪರರ ಮಕ್ಕಳಿಗೆ ನೀವು ಕೊಡೋದಕ್ಕೆ ಮನಸ್ಸು ಮಾಡ್ರಿ. ನಿಮ್ಮ ಮಕ್ಕಳ ಕಾರ್ಯ ದೇವರು ಸೂಪರಾಗಿ ಮಾಡ್ತಾರೆ. ನಾನು ಹೇಳ್ತಾ ಇರೋದು, ನಮ್ಮಮ್ಮ ನನಗೆ ಮಾಡಿದ ಹಾಗೆ. ನಾವು ಕಡು ಬಡತನದಲ್ಲಿ ಬಂದವರು. ನಮ್ಮ ಮಕ್ಕಳಿಗೆ ಇವತ್ತು ಬಡತನ ಅಂದರೆ ಏನಂತನೂ ಅವುಗಳಿಗೆ ಗೊತ್ತಿಲ್ಲ. ನಾವೆಲ್ಲ ಕಷ್ಟದಲ್ಲಿ ಬಂದವರು, ಹೊಪ್ಪತ್ತು ಆಹಾರಕ್ಕೂ ಕಷ್ಟ ಬಿದ್ದವರು. ಹಂಗೆಲ್ಲ ಹೇಳ್ಬಿಡಿ ಪಾಸ್ಟ್ರೆ, ನಾಚಿಕೆ ಆಗಲ್ವಾ? ಏನ್ರಿ ಇರೋದನ್ನ ಇದ್ದದಂಗೆ ಹೇಳೋಕ್ಕೆ ನಾಚಿಕೆ ಅಂತದ್ದು? ನಾಳೆಯಿಂದ ನಾನೇನು ಪಾಸ್ಟ್ರ್ ಆಗಲ್ವಾ? ಪಾಸ್ಟ್ರಲ್ಲ ಅಂತ ಅಂಗೀಕರಿಸಲ್ವ ನೀವು? ಸತ್ಯ ತಾನೇ ಹೇಳ್ತಾ ಇದ್ದೀನಿ. ಕೆಲವ್ರಿಗೆಲ್ಲ ಇದೆಲ್ಲ ಹೇಳಂಗಿಲ್ಲ, ಅವರು ದೊಡ್ಡ ಪಾಸ್ಟ್ರುಗಳು, ಅವ್ರನ್ನ ನೋಡಿರೋದು ಹಂಗೆ ನೋಡಬೇಕು ಅಂತ. ಇವ್ರು ಬಂದ ದಾರಿ ಮರ್ತು ಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ, ಕಡು ಬಡತನದಲ್ಲಿ ಬಂದವನು ನಾನು. ಕೆಲವೊಮ್ಮೆ ಅಡಿಗೆ ಮಾಡಿರ್ತಾರೆ, ಹೊಟ್ಟೆ ಹಸಿವು ಇರುತ್ತೆ, ಊಟ ಮಾಡೋ ಟೈಮ್ಗೆ ಯಾರಾದರೂ ಬರ್ತಾರೆ, ಪ್ರಾರ್ಥನೆ ಮಾಡೋಕ್ಕೆ ಅಂತ ಪಾಸ್ಟ್ರುಗಳು ಯಾರಾದರೂ ಬರ್ತಾರೆ. ನಮ್ಮ ಮನೆಗೆ ಸುವಾರ್ತೆ ಹೇಳೋಕ್ಕೆ, ಅವಾಗ ರಕ್ಷಣೆ ಹೊಂದಿದಂಥ ಸಮಯದಲ್ಲಿ ಅನೇಕರು ಬರೋರು ಪ್ರಾರ್ಥನೆ ಮಾಡೋಕ್ಕೆ. ನಮ್ಮಮ್ಮ ಹೇಳೋರು, ಈಗ ಏನು ಮಾಡಬೇಡ, ಅವ್ರು ಹೋದ್ಮೇಲೆ ನೀನು ಊಟ ಮಾಡು. ಸ್ತೋತ್ರ. ಏನು ಗೊತ್ತಾ, ಒಬ್ಬರಿಗೆ ಇರೋದು ಫುಡ್ಡು. ನಮ್ಮಮ್ಮ ದೊಡ್ಡದಾಗಿ ಅವರಿಗೆ ಊಟ ಮಾಡ್ಕೊಂಡೇ ಹೋಗಬೇಕು ಅಂತ. ಅವರು ಆಯಿತು ಅಂತ ಊಟ ಮಾಡಿಬಿಟ್ಟು ಹೋಗ್ಬಿಡೋರು. ನನ್ನ ಗತಿ ಕೋಪ ಬರಲ್ವ ನನಗೆ? ನಿಮ್ಮ ಥರ ನಗ್ತಾ ಇರಲಿಲ್ಲ, ಕೋಪ ಬರ್ತಾಯಿತ್ತು. ಆದರೆ ನಮ್ಮಮ್ಮ ಅವತ್ತು ಮಾಡಿದ್ರಿಂದ ಇವತ್ತು ನಾನು ಇಲ್ಲಿದ್ದೀನಿ, ಹಿಂಗಿದ್ದೀನಿ ನೋಡ್ರಿ. ಆಮೇಲೆ ದೇವರು ಯಾರಿಗೂ ಸಾಲಗಾರನಲ್ಲ, ಅನುಭವದಿಂದ ಹೇಳ್ತಾ ಇದ್ದೀನಿ. ಅಂಗೀಕರಿಸಕ್ಕೆ ಮನಸ್ಸಿದ್ರೆ ಸ್ತೋತ್ರ ಹೇಳಿ, ಇಲ್ಲಾದರೆ ಬಿಡ್ರಿ. ಆಮೇಲೆ ಮತ್ತೊಬ್ಬರ ಮಕ್ಕಳನ್ನು ನೀವು ಪ್ರೀತಿಸಿದ್ರೆ ನಿಮ್ಮ ಮಕ್ಕಳ ಕಾರ್ಯ ದೇವರು ನೋಡ್ಕೋತಾನೆ. ಮತ್ತೊಬ್ಬರ ಕಷ್ಟದಲ್ಲಿ ನೀನು ಸ್ಪಂದಿಸಿದ್ರೆ ನಿನಗೆ ಕಷ್ಟ ಬಂದಾಗ ದೇವರು ನಿನಗಾಗಿ ಸ್ಪಂದಿಸ್ತಾನೆ. ಆಮೇಲೆ ನಿಮ್ಮನ್ನು ದೇವರ ಪ್ರತಿನಿಧಿಯಾಗಿ ದೇವರು ನೋಡ್ತಾನೆ. ಯು ಮಸ್ಟ್ ಬಿ ಹ್ಯಾವ್ ಗಾಡ್ಸ್ ಓನ್ ಹಾರ್ಟ್. ದಾವೀದನ ಕುರಿತು ದೇವರು ಹೇಳ್ತಾನೆ, ಅವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ. ಆಮೇಲೆ ಹಲ್ಲೆಲೂಯಾ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ.
ಇವತ್ತಾಗ್ಲತ್ತು ನಾನು ನಿಮ್ಗೆ ಕೇಳ್ತೀನಿ, ನೀವು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯರಾಗಿದ್ದೀರಾ? ಹಾಕಬೇಕು. ಬಿಕಾಸ್ ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ದೇವರ ಪ್ರತಿನಿಧಿ ನೀವು ಆಗಿದ್ದೀರಾ. ಹಲ್ಲೆಲೂಯಾ. ಕೆಲವೊಮ್ಮೆ ನಮ್ಮ ಬಾಯಿ ಮಾತುಗಳು ನಮ್ಮನ್ನು ನಾಶನದ ಕಡೆ ಎಳಿತಾ ಇರುತ್ತೆ. ಯೋವೇಲ್ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತಾನೆ, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಬಲಹೀನನು ಹೇಳಲಿ ನಾನು ಶೂರನು ಅಂತ. ಹೆಂಗ್ರಿ ಬಲಹೀನನು ಹೇಳೋಕ್ಕಾಗುತ್ತೆ? ಹೇಳಬೇಕು ಅಂತ. ನಾವು ಕಷ್ಟ ಅಂತ ಹೇಳೋದ್ರಿಂದ ಕಷ್ಟ ಜಾಸ್ತಿ ಆಗ್ತಾನೇ ಇದೆ. ದೇವರು ನಡೆಸ್ತಾ ಇದ್ದಾನೆ, ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾನೆ, ದೇವರು ಉನ್ನತವಾಗಿ ನಡೆಸ್ತಾ ಇದ್ದಾನೆ. ಸ್ತೋತ್ರ 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 ಹೇಳ್ರಿ. ಆ ಕಷ್ಟಗಳ ಮಧ್ಯದಲ್ಲಿ ದೇವರು ನಿನಗಾಗಿ ಬಾಗಿಲು ತೆಗೆದಿರ್ತಾನೆ. ಹಲೋ, ಕಮ್ ಆನ್ somebody. ಹಲೋ, ಆರ್ ಯು ವಿತ್ ಮೀ? ಪಕ್ಕದಲ್ಲಿ ಯಾರು ಕೈ ಕೊಟ್ಟು ಹೇಳ್ರಿ ನೀವು, ನಾನು ದೇವರ ಪ್ರತಿನಿಧಿ. ಐ ಆಮ್ ಗಾಡ್ಸ್ ರೆಪ್ರೆಸೆಂಟೇಟಿವ್. ಐ ಆಮ್ ಗಾಡ್ಸ್ ರೆಪ್ರೆಸೆಂಟೇಟಿವ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು ಕಾರ್ಯಗಳು ದೇವರು ಹೇಳೋದಕ್ಕೆ ಹೇಳಿದ್ರು. ನಿಮ್ಮನ್ನು ನೀವೇ ಪ್ರತ್ಯೇಕಿಸಲ್ಪಟ್ಟವರಾಗಿ, ಯಾರಿಗೂ ಬೇಡದವರು. ನಾನು ಒಂಟಿಯಾಗಿದ್ದೀನಿ, ನನ್ನ ಮೂಲಕ ಏನು ಪ್ರಯೋಜನ ಇಲ್ಲ. ನಾನೊಂದು ದೇಶಕ್ಕೆ ಯಾರಿಗೂ ಬೇಡದವನಾಗಿದ್ದೀನಿ. ನೋ, ದಟ್ಸ್ ಯುವರ್ ವ್ಯೂ ಪಾಯಿಂಟ್. ಅದು ನಿನ್ನ ಗುಣ. ಅದು ಯು ಆರ್ ನಾಟ್ ಅಲೋನ್. ದೇವರ ವಾಕ್ಯ ಹೇಳ್ತದೆ, ಯೋಹನನ 16:33, ಜಾನ್ ಚಾಪ್ಟರ್ 16 ವರ್ಸ್ 33, 16:33, ಲೋಕದಲ್ಲಿ ನಿಮಗೆ ಸಂಕಷ್ಟಗಳಿದೆ, ಆದರೂ ನೀವು ಧೈರ್ಯವಾಗಿರ್ರಿ, ಲೋಕವನ್ನು ಜಯಿಸಿದವನು ನಾನು. ಲೋಕವನ್ನು ಜಯಿಸಿದವನು ನಾನು. ನಿಮ್ಮ ಸಂಗಡ ಇರ್ತೀನಿ ಅಂತಲ್ಲ, ಇದ್ದೇನೆ. ಇದ್ದೇನೆ. ಗಟ್ಟಿಯಾಗಿ ಹೇಳ್ರಿ, ಇದ್ದೇನೆ ಅಂದ್ರೆ ಏನರ್ಥ? ಆಲ್ರೆಡಿ ಈಸ್ ವಿತ್ ಅಸ್. ಹಲೋ, ಒಂದು ತಾಯಿ ನನ್ನ ಹತ್ರ ಬಂದು ಹೇಳಿದ್ರು, ಪಾಟ್ರೇ ಎಲ್ಲ ಹೋಯ್ತು, ಎಲ್ಲರೂ ಕೈ ಬಿಟ್ಬಿಟ್ರು, ಆ ದೇವ್ರು ಮಾತ್ರ ನನ್ನ ಜೊತೆ ಎಲ್ಲ ಕೈ ಬಿಟ್ರು. ಯಪ್ಪ, ಎಲ್ಲ ಹೋದ್ರು, ದೇವ್ರು ನಿನ್ನ ಜೊತೆ ಇದ್ದಾನಲ್ಲವಾ? ದಟ್ ಈಸ್ ಗ್ರೇಟ್. ಸ್ತೋತ್ರ. ಯಾರು ಹೋದ್ರೆ ಏನಂತೆ? ದೇವ್ರು ಇರಬೇಕು. ಎಲ್ಲರೂ ಇದ್ದು ದೇವ್ರು ಇಲ್ದಿರ ಹೋಗಿದ್ರೆ ಅದು ನಷ್ಟ, ದೊಡ್ಡ ನಷ್ಟವಾಗಿರ್ತಿತ್ತು. ಆಮೇಲೆ ಯು ಆರ್ ಗಾಡ್ಸ್ ರೆಪ್ರೆಸೆಂಟೇಟಿವ್. ನೀನು ದೇವರ ಪ್ರತಿನಿಧಿ ಆಗಿರೋದ್ರಿಂದ ದೇವರು ನಿನ್ನ ಮೂಲಕ ನೋಡ್ತಾ ಇರೋದು ಏನು? ದೇವರು ನೋಡ್ತಾ ಇರೋದು ಏನು ಗೊತ್ತಾ? ಹೇ, ಇವನ ಮೂಲಕ ನಾನು ದೋಷ ನೋಡ್ತಾ ಇದ್ದೀನಿ, ಒಂದು ಜನಾಂಗವನ್ನು ನೋಡ್ತಾ ಇದ್ದೀನಿ, ಒಂದು ಹೊಸ ತಲೆಮಾರನ್ನು ನೋಡ್ತಾ ಇದ್ದೀನಿ. ಕರ್ನಾಟಕ ಮಾತ್ರ ಅಲ್ಲ, ಭಾರತ ದೇಶ ಮಾತ್ರ ಅಲ್ಲ, ಲೋಕವ್ಯಾಪ್ತಿಯಾಗಿ ಇವನ ಮೂಲಕ, ಇವನ ಸೇವೆ ಮೂಲಕ, ಇವನ ಮೇಲಿನ ಅಭಿಷೇಕದ ಮೂಲಕ ದೇವರ ಮಹತ್ ಕಾರ್ಯಗಳು ಇವನ ಮೂಲಕ ದೇವರು ಮಾಡಕ್ಕೆ ರೆಡಿಯಾಗಿದ್ದಾನೆ. ದೇವರು ಹೇಳ್ತಾನೆ, ನನ್ನ ಉದ್ದೇಶವನ್ನ ಭೂಮಿಯಲ್ಲಿ ನೆರವೇರಿಸುವುದಕ್ಕೆ ನಾನು ಆರಿಸಿಕೊಂಡಂತ ನನ್ನ ಪ್ರತಿನಿಧಿ ಇವನು. ಆ ಟೈಮಲ್ಲಿ ನಾವು ಹೇಳೋದು, ಐ ಆಮ್ ಅಲೋನ್ ಗಾಡ್, ನೋಬಡಿ ಈಸ್ ದೇರ್ ವಿತ್ ಮೀ. ಎಸ್, ನಿಮ್ಮಲ್ಲಿ ಬಲಹೀನತೆಗಳು ಇರಬಹುದು, ಕೊರತೆಗಳಿರಬಹುದು. ವಿ ಆರ್ ಹ್ಯೂಮನ್ಸ್. ನಾವು ಮನುಷ್ಯರು, ನಮ್ಮಲ್ಲಿ ಕೊರತೆಗಳಿರುತ್ತೆ. ಎಸ್, we speak negative sometimes, but God says don't speak the negative words, speak always positive. ಯಾವಾಗಲೂ ಸಕಾರಾತ್ಮಕವಾಗಿ ಮಾತನಾಡು, ನಕಾರಾತ್ಮಕವಾಗಿ ಮಾತಾಡಬೇಡ. ಪ್ರತಿಕೂಲಗಳು ಮರಕ್ಕಲ್ಲ, ಮನುಷ್ಯನಿಗೆ ಕಷ್ಟ ಬರೋದು ಮರಕ್ಕಲ್ಲ ಬರೋದು. ನಿನಗೆ ಕಷ್ಟ ಬಂದಾಗ ನೆಗೆಟಿವ್ ಆಗಿ ಮಾತಾಡಬೇಡ. ನಿನ್ನ ದೇವರು ನಿನ್ನನ್ನು ನೋಡುವ ದೃಷ್ಟಿ ಮನುಷ್ಯನ ನೋಡೋ ರೀತಿಯಲ್ಲ, ನೀನು ನೋಡೋ ರೀತಿಯಲ್ಲ. ದೇವರು ನೋಡುವಾಗ ನೀನು ಒಂದು ದೇಶದ ಉಜ್ಜೀವನಕ್ಕಾಗಿ ದೇವರು ಆರಿಸಿಕೊಂಡಿರುವಂತ ದೇವರ ಪ್ರತಿನಿಧಿ ನೀನು. ಯು ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ಯು ಆರ್ ನಾಟ್ ಎ ವೀಕ್ ಪರ್ಸನ್. ಹಲೋ, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ?
ಆಮೆನ್. ನನ್ನ ಮೂಲಕ ಒಂದು ದೊಡ್ಡ ತಲೆಮಾರಿ ಎದ್ದು ಬರುತ್ತೆ. ನನ್ನ ಮೂಲಕ ಪಟ್ಟಣಗಳು ಬಿಡುಗಡೆ ಆಗುತ್ತೆ. ನನ್ನ ಸೇವೆಯ ಮೂಲಕ ಅನೇಕ ಪಾಪಿಗಳು ರಕ್ಷಣೆ ಹೊಂದುತ್ತಾರೆ. ಬಿಕಾಸ್ ಐ ಆಮ್ ಗಾಡ್ಸ್ ರೆಪ್ರೆಸೆಂಟೇಟಿವ್. ನಾನು ದೇವರ ಪ್ರತಿನಿಧಿ ಆಗಿದ್ದೇನೆ. ಸಂಬಡಿ ಶೌಟ್ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ನೋಡಿದಾಗ ದೇಶ ನೋಡ್ತಾ ಇದ್ದಾನೆ, ಜನಾಂಗ ನೋಡ್ತಾ ಇದ್ದಾನೆ. ಅಸಂಖ್ಯವಾದದ್ದು, ಎಣಿಸಕ್ಕಾಗದ ನಕ್ಷತ್ರಗಳಷ್ಟು. ಅಯ್ಯಪ್ಪ, ನಾವು ನೋಡೋದು ನಾವು ಒಂಟಿ. ಯಾಕಬ್ಬನ ಮಕ್ಕಳು ಎಷ್ಟು ಜನ? 70. 70ರಲ್ಲಿ ಈಗಿರೋದು ಎಷ್ಟು? ಅಸಂಖ್ಯವಾದ ನಕ್ಷತ್ರಗಳಷ್ಟು, ಎಣಿಸಲಾರದಷ್ಟು. ಹಲೋ, ವೆನ್ ಯು ಸಿ ಯು ಆರ್ ಸ್ಮಾಲ್, ಬಟ್ ವೆನ್ ಗಾಡ್ ಸೀಸ್, ಅವನು ಮ್ಯಾಗ್ನಿಫೈ ಅಲ್ಲಿ ನೋಡ್ತಾನೆ. ಹಲ್ಲೆಲೂಯಾ. ಬೂದ್ಗಾಜು ನೋಡಿದ್ದೀರಾ? ಬೂದ್ಗಾಜು, ಬೂದ್ಗಾಜು, ಬೂದ್ಗಾಜು ನೋಡಿದ್ದೀರಾ? ಸ್ವತ್ರ ಪಕ್ಕದಲ್ಲಿ ಇರೋರು ನೋಡಬೇಡ್ರಿ. ಬೂದ್ಗಾಜು ಅಂದಾಗ ಭೂತ ಅನ್ಕೊಂಬಿಟ್ಟು ಅವ್ರನ್ನ ನೋಡೋದು, ಹಂಗೆಲ್ಲ ಮಾಡೋಕ್ಕೋಗ್ಬೇಡ್ರಿ. ಬೂದ್ಗಾಜು ಅಂದರೆ ಏನು ಗೊತ್ತಾ? ಮ್ಯಾಗ್ನಿಫೈಡ್ ಗ್ಲಾಸ್. ಸಣ್ಣಕ್ಕಿರೋದನ್ನ ದೊಡ್ಡದಾಗಿ ತೋರಿಸೋದು. ದೇವರು ನೋಡುವಾಗ ಮ್ಯಾಗ್ನಿಫೈಡ್ ಗ್ಲಾಸಲ್ಲಿ ನೋಡ್ತಾನೆ. ನೀವು ಯು ಆರ್ ನಾಟ್ ಆರ್ಡಿನರಿ ಪರ್ಸನ್, ಯು ಆರ್ ಎ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಕಮ್ ಆನ್, somebody shout, I am an extraordinary person. ನಾನು ಸಾಧಾರಣವಾದವನಲ್ಲ, ಅಸಾಧಾರಣವಾದವನ ದೇವರ ಪ್ರತಿನಿಧಿಯಾಗಿದ್ದೇನೆ. ಆಮೇನ್. ನಂಬರ್ ಟು, ಸೊ ಡೋಂಟ್ ಎವರ್ ಸೇ ನಾನು ವೀಕು, ಯಾರೂ ಇಲ್ಲ, ನನಗೆ ಯಾರು ಸಹಾಯ ಇಲ್ಲ. ಕೆಲವರಿಗೆ ಆ್ಯಟಿಟ್ಯೂಡ್ ಅದು, ಅವರ ಸ್ವಭಾವ ಅದು. ಏನು ಗೊತ್ತಾ? ಏನು ಕೇಳ್ತಾರೆ ಹೇಳಿ? ಸಿಂಪತಿ ಸಿಗುತ್ತೆ. ಅಯ್ಯೋ ಪಾಪ ರೀ, ಅವ್ರ ಕಷ್ಟ ಕಣ್ರಿ. ಯಾರು ಹೇಳ್ತಾರೆ, ಇವ್ರಿಗೆ ಅದು ಕೇಳಿದಾಗ ಮಜ್ಜಿಗೆ ಕುಡ್ದಂಗೆ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಅದನ್ನೇ ಹೇಳ್ತಾರೆ. ಇದು ಕೇಳಿ 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 ಇವ್ರ ಜೀವನ ಇವರೇ ಹಾಳು ಮಾಡ್ಕೋತಾ ಇದ್ದಾರೆ. ದೇವರು ನೋಡೋ, ಹೇ ಕಮ್ ಆನ್, ಐ ಆಮ್ ಸೀಯಿಂಗ್ ನೇಷನ್ಸ್, ಐ ಆಮ್ ಸೀಯಿಂಗ್ ಎ ಜನರೇಷನ್, ಐ ಆಮ್ ಸೀಯಿಂಗ್ ನೆಕ್ಸ್ಟ್ ಮೂವ್ ಆಫ್ ಗಾಡ್. ಹೇ, ಯು ಆರ್ ಟಾಕಿಂಗ್, ಯು ಆರ್ ನೆಗೆಟಿವ್ಲಿ ಸ್ಪೀಕಿಂಗ್. ಆಮೇನ್. ಯು ಆರ್ ಮೈ ರೆಪ್ರೆಸೆಂಟೇಟಿವ್. ನೀನು ನನ್ನ ಪ್ರತಿನಿಧಿ. ದೇವರ ಪ್ರತಿನಿಧಿಗಳು ಹೆಂಗಿರ್ಬೇಕು ಹೇಳ್ರಿ? ಏನೂ ಇಲ್ಲ. ನಮ್ಮ ಇಲ್ಲಿ ಮುಖ್ಯಮಂತ್ರಿಗಳು ಮನೆಗೆ ಕಾವಲು ಕಾಯುವಂಥ ಅವ್ರನ್ನೇ ನೋಡ್ರಿ, ಅವ್ರಿಗೆ ಹತ್ತು ನೋಡ್ರಿ, ಏನು ಅಂತಾರೆ. ಸೊ ಹತ್ರ ನಾವು ದೇವರ ಪ್ರತಿನಿಧಿ. ಹೆಮ್ಮೆ ಪಡ್ರಿ. ನಂಬರ್ 2, ಇವರು ಅಸಂಖ್ಯ ಜನರಾದರು ಸ್ಟಿಲ್ 70 ಜನರ ದೇವರ ಪ್ರತಿನಿಧಿಗಳನ್ನು ದೇವರು ಮರೆಯಲಿಲ್ಲ. ದೇವರು ಎಲ್ಲೂ ಮರ್ತೋಗ್ಲಿಲ್ಲ. ಗಾಡ್ ಆಲ್ವೇಸ್ ರಿಮೆಂಬರ್ ದ ರೆಪ್ರೆಸೆಂಟೇಟಿವ್ಸ್. ದೇವರು ಮರ್ತೋಗೋದಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 22, ಮ್ಯಾಥ್ಯೂ 22:14. ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. Called many, chosen few. ಅದರಲ್ಲಿ ನಿಮ್ಮ ಹೆಸರಿದೆ, ಅದರಲ್ಲಿ ನಿಮ್ಮ ಹೆಸರಿದೆ. ನೀವು ಅದರಲ್ಲಿ ಹೆಮ್ಮೆ ಪಡಬೇಕು. ಆಮೆನ್, ಆಮೆನ್. ನೋಡ್ರಿ, ಶತ್ರುವನ್ನ ಜಯಿಸೋರು ಯಾರು? ಪ್ರಕಟಣೆ ಪುಸ್ತಕ 17, ರೆವಲ್ಯೂಷನ್ ಚಾಪ್ಟರ್ 17 ವರ್ಸ್ 14. ರೆವಲ್ಯೂಷನ್ ಚಾಪ್ಟರ್ 17 ವರ್ಸ್ 14. 17-14. ಅವರು ಯಜ್ಞದ ಕುರಿಯಾದತನ ಮೇಲೆ ಯುದ್ಧ ಮಾಡುವರು, ಆದರೆ ಕರ್ತನು ರಾಜಾದಿ ರಾಜನು ಆಗಿರುವುದರಿಂದ ಅವರನ್ನ ಜಯಿಸುವನು. ಮತ್ತು ದೇವರು ಕರೆದವರು. ನಂಬರ್ 1, ದೇವರು ಕರೆದವರು. ಗಟ್ಟಿಯಾಗಿ ಹೇಳ್ರಿ, ದೇವರು ಕರೆದವರು. ನೀವು ಯಾರು? ನಂಬರ್ 2, ದೇವರು ಆದುಕೊಂಡವರು. ನಂಬರ್ 2, ದೇವರು ಆದುಕೊಂಡವರು. ಯಾರು ನೀವು? ದೇವರು ಆದುಕೊಂಡಿದ್ದಾರಾ? ಎಲ್ಲಿಂದ ಆರಿಸಿಕೊಂಡನು? ಮರಣದ ಪಾರ್ಶ್ವದಿಂದ, ಕಾರ್ಗತ್ತಲೆಯ ಕಣಿವೆಯಿಂದ, ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ನಡೆಸಿದಾತನ ಗುಣಾತಿಶಯವನ್ನ ಪ್ರಚಾರ ಮಾಡಿಸೋದಕ್ಕೆ ದೇವರು ಆರಿಸಿಕೊಂಡಂಥ ಯಾಜಕ ವಂಶಸ್ಥರು ನೀವು. ಓ ಕಮಾನ್. ದೇವರು ಆದುಕೊಂಡವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಐ ಆಮ್ ಗಾಡ್ಸ್ ರೆಪ್ರೆಸೆಂಟೇಟಿವ್. ನಾನು ದೇವರ ಪ್ರತಿನಿಧಿ ಆಗಿದ್ದೇನೆ. ಬಿಕಾಸ್ ಮೈ ಗಾಡ್ ಚೂಸನ್ ಮೀ. ನನ್ನ ದೇವರು ನನ್ನನ್ನು ಆರಿಸ್ಕೊಂಡನು.
ನಂಬರ್ 3, ನಂಬಿಗಸ್ತರು ಆಗಿರುವರು. ಕಾಲ್ ಚೋಸನ್ ಫೇತ್ಫುಲ್. ಕಾಲ್ ಚೋಸನ್ ಫೇತ್ಫುಲ್. ಕರೆದವರು, ಆರಿಸಲ್ಪಟ್ಟವರು. ಆಮೇಲೆ ನಂಬಿಗಸ್ತರಾಗಿರ್ಬೇಕು. ನಂಬಿಗಸ್ತರಾಗಿರ್ಬೇಕು. ಎಷ್ಟು ಜನ ಹೇಳ್ತೀರಾ ಆಮೇಲೆ? ಇವತ್ತು ನೋಡ್ರಿ, ಕೆಲವೊಮ್ಮೆ ದೇವರ ಸೇವೆಗಾಗಿ ಕರಿತೀವಿ, ಕರೆದಿರ್ತಾರೆ, ಸೇವೆಗಾಗಿ ಬರ್ತಾರೆ. ಆರಂಭದಲ್ಲಿ ಅಗಸ ಎತ್ತತ್ತು ಹೋಗದ ಅಂದಂಗೆ ಒಗೆದು ಬಿಡ್ತಾರೆ, ಸಖತ್ತಾಗಿ ಒಗಿತಾರೆ. ಎಲ್ರಿಗಿಂತ ಮುಂಚೆ ಬರ್ತಾರೆ, ಎಲ್ರಿಗಿಂತ ಲೇಟಾಗಿ ಹೋಗ್ತಾರೆ. ಇಂಥ ಕೆಲಸ ಹೇಳಂಗೆ ಇಲ್ಲ, ಎಲ್ಲ ಅವರೇ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಬರೋದೇ ಲೇಟು, ಹೋಗೋದೇ ಬೇಗ, ಯಾವ ಕೆಲಸನೂ ಮಾಡಲ್ಲ. ಏನಕ್ಕೆ? ನಂಬಿಗಸ್ತತನ ಇಲ್ಲ. ಕರೆದವರು, ಆರಿಸಲ್ಪಟ್ಟವರು. ಮತ್ತಾಯ ಸುವಾರ್ತೆಯಲ್ಲಿ ಏನು ಹೇಳಿದ್ರು? ಕರೆಯಲ್ಪಟ್ಟವರು ಬಹುಮಂದಿ, ಆರಿಸಲ್ಪಟ್ಟವರು. ಅದರಲ್ಲಿ ನಿನ್ನ ಹೆಸರಿದೆ, ಅದರಲ್ಲಿ ನಿನ್ನ ಕುಟುಂಬದ ಹೆಸರು ಇದೆ. ಅಲ್ಲಿ 3ನೇ ಲೈನ್, ನೀನೇನು ಮಾಡಬೇಕು? ಯು ಮಸ್ಟ್ ಬಿ ಫೇತ್ಫುಲ್. ನೀನೇನಾಗಿರ್ಬೇಕು? ಅಂಥವ್ರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಕಸ ಗುಡಿಸೋ ಕೆಲಸ ಆಗಲಿ, ಚೇರ್ ಹಾಕೋ ಕೆಲಸ ಆಗಲಿ, ವಾಟ್ ಎವರ್ ಗಾಡ್ ಗಿವನ್ ಸಮಥಿಂಗ್ ಅಸೈನ್ಮೆಂಟ್, ನಂಬಿಗಸ್ತತನದಿಂದ ಮಾಡ್ರಿ. ನಂಬಿಗಸ್ತನನ್ನು ದೇವರೇನು ಮಾಡ್ತಾನೆ? ಆಶೀರ್ವಾದ ಪೂರ್ಣನು. ನಂಬಿಗಸ್ತನು. ಯಾಕೆ ಆಶೀರ್ವಾದ ಬರ್ತಾ ಇಲ್ಲ? ವೈ ಯು ಆರ್ ಮಿಸ್ಸಿಂಗ್ ದ ಬ್ಲೆಸ್ಸಿಂಗ್? ಬಿಕಾಸ್ ಯು ಆರ್ ನಾಟ್ ಫೇತ್ಫುಲ್. ಅಲ್ಪದರಲ್ಲಿ ನಂಬಿಗಸ್ತನಾಗಿದ್ರೆ ದೇವರು ನಿನ್ನನ್ನು ದೊಡ್ಡದರಲ್ಲಿ ನೇಮಕ ಮಾಡ್ತಾನೆ. ಹಲೋ, ಎವ್ರಿ ಟೈಮ್ ಗಾಡ್ ವಿಲ್ ಪ್ರಮೋಟ್ ಯು. ಅವನು ಡಿಪ್ರಮೋಟ್ ಮಾಡುವವನಲ್ಲ. ನಾನು ದೇವರ ವಾಕ್ಯ ಮಾತಾಡ್ತಾ ಇದ್ದೀನಿ. ನಿಮ್ಮ ತಲೆ ಒಳಗಡೆ ಹೋಗ್ತಾ ಇದೆಯಾ? ತಲೆ ಮೇಲ್ಗಡೆ ಹೋಗ್ತಾ ಇದೆಯಾ? ಒಳಗಡೆ ಅಂದವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಮೇಲ್ ಹೋದವ್ರು ಆಮೇಲೆ ಹೇಳ್ರಿ. ನೋಡ್ರಿ, ಮೇಲೆ ಹೋದವರು ಇದ್ದಾರೆ. ಸ್ತೋತ್ರ. ಆಮೇಲೆ ದೇವರ ಸನ್ನಿಧಾನದಲ್ಲಿ ಕರೆಯಲ್ಪಟ್ಟವರು, ಸಮಸ್ತ ಭೂನಿವಾಸಿಗಳೇ ನನ್ನ ಬಳಿಗೆ ಬನ್ನಿರಿ. ಎಲ್ರನ್ನು ಕರೆದ್ರು. ಎಲ್ರು ಬಂದ್ರ? ಅದರಲ್ಲಿ ದೇವರು ಬಂದವರು ಎಲ್ರನ್ನ. ಮೀನು ನೋಡ್ರಿ, ಮೀನು ಹಿಡಿಯೋಕ್ಕೆ ಬೆಸ್ತರು ಬಲೆ ಹಾಕ್ತಾರೆ. ಬಲೆ ಹಾಕಿದಾಗ ಏನೇನು ಸಿಗುತ್ತೆ? ಪೇಪರು, ಕಸ, ಕಡ್ಡಿ, ಸ್ತೋತ್ರ, ಕಪ್ಪೆವರೆಗೂ ಸಿಗುತ್ತೆ. ಆದರೆ ಆರಿಸ್ಕೊಂಡವನು ಏನು ಮಾಡ್ತಾನೆ? ಒಳ್ಳೆ ಒಳ್ಳೆ ಮೀನೆಲ್ಲ ಬುಟ್ಟಿಗೆ ಹಾಕ್ತಾನೆ, ಮಿಕ್ಕಿದನ್ನೆಲ್ಲ ತೆಗೆದು ಹಾಸ್ಗೆ. ಹಂಗೆ ಆರಿಸ್ಕೊಂಡಿದ್ದು ನಿಮ್ಮನ್ನ. ಕಮಾನ್, ನಿಮ್ಗೆ ಅರ್ಥ ಆಗಲಿಲ್ಲ. ಕೆಲವರೆಲ್ಲ ಆಯ್ಕೆ ಮಾಡೋದು ಹೆಂಗೆ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ದೇವರೇ ಒಳ್ಳೆಯದನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಕ್ಯಾಲೆಂಡರ್ ಹತ್ರ ಹೋಗ್ಬಿಟ್ಟು ಇವತ್ತಿನ ವಾಕ್ಯ, ಸ್ತೋತ್ರ. ಆ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಅವನ ನೇಣು ಹಾಕ್ಕೊಂಡು ಸತ್ತನು. ಅಯ್ಯೋ, ಇದು ನನಗುಳ್ಳದಲ್ಲ ದೇವರೇ, ನಾನು ತಿರ್ಗಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನನಗೊಳ್ಳೆ ವಾಕ್ಯ ಕೊಡು. ತಿರ್ಗಾ ಕಣ್ಣು ಮುಚ್ಕೊಂಡೋಗಿ ನೀನು ಅದರಂತೆ ಮಾಡು. ಸ್ತೋತ್ರ. ಹಿಂಗೆಲ್ಲ ಓದಕ್ಕೆ ಹೋಗಿ ಆಯ್ಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ಬೈಬಲ್ ನೆಟ್ಟಾಗಿ ಓದ್ರಿ, ಸೊಟ್ಟಕ್ಕೆ ಓದಬೇಡ್ರಿ, ಪ್ರಮಾಣದಲ್ಲಿ ನಿಂತ್ಕೊಳ್ರಿ. ನೀವು ದೇವರ ಪ್ರತಿನಿಧಿ ಆಗಿದ್ದೀರಾ. ಆಮೇಲೆ ಅದರಿಂದಲೇ ನಾವು ಉಳಿದವರ ಹಾಗೆ ಜೀವನ ಮಾಡೋಕ್ಕಾಗಲ್ಲ. ಐ ಆಮ್ ರೆಪ್ರೆಸೆಂಟಿಂಗ್ ಕಿಂಗ್ಡಮ್ ಆಫ್ ಗಾಡ್. ಐ ಆಮ್ ದ ಕಿಂಗ್ಸ್ ರೆಪ್ರೆಸೆಂಟೇಟಿವ್. ನನ್ನ ರಾಜಾದಿ ರಾಜನ ಪ್ರತಿನಿಧಿ ಆಗಿದ್ದೇನೆ. ಹಲ್ಲೆಲೂಯಾ. ನೀವು ದೇವರ ಪ್ರತಿನಿಧಿ ಆಗಿದ್ದೀರಾ. ಆಮೇಲೆ ಕಣ್ಣುಗಳ ಮುಚ್ಚೋಣ. ನಾನು ನಿಮ್ಮ ಹತ್ರ ಹೇಳ್ತೇನೆ, ನಾವು ದೇವರ ಪ್ರತಿನಿಧಿಗಳಾಗಿರೋದಾದರೆ ದೇವರ ಚಿತ್ತಕ್ಕನುಸಾರವಾಗಿ ಉತ್ತಮವಾದದ್ದು ದೇವರಿಗಾಗಿ ಮಾಡೋಣ. ಆಮೇಲೆ ಕರ್ತನೇ, ನಿನ್ನ ಮಕ್ಕಳನ್ನು ನಿನ್ನ ಕೈಲಿ ಕೊಡ್ತಾನೆ, ಬ್ಲೆಸ್ ಮಾಡ್ತಾನೆ. ಇವರು ತಂದಿರುವ ಕಾಣಿಕೆಗಳನ್ನು ನೀನು ಆಶೀರ್ವದಿಸು. ದಶಮ ಭಾಗಗಳನ್ನು ಆಶೀರ್ವದಿಸು. ವಿಶೇಷ ಕಾಣಿಕೆಗಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ ತಂದೆ. ಆಮೆನ್.